ಶ್ರೀ ಪರಮಾತ್ಮನೇ ನಮಃ. ಯಥಾರ್ಥ ಗೀತಾ ಶ್ರೀಮದ್ಭಗವದ್ಗೀತಾ ಅಥ ಸಪ್ತದಶೋಧ್ಯಾಯಃ. 16ನೇ ಅಧ್ಯಾಯದ ತುದಿಯಲ್ಲಿ ಕಾಮ ಕ್ರೋಧ ಲೋಭಗಳನ್ನು ಕೈಬಿಟ್ಟಾಗಲೇ ಕರ್ಮವು ಆರಂಭವಾದೀತೆಂದು ನಾನು ಮತ್ತೆ ಮತ್ತೆ ಹೇಳಿದುದಾಗಿದೆ ಎಂದು ಯೋಗೇಶ್ವರನಾದ ಶ್ರೀಕೃಷ್ಣನು ಅಪ್ಪಣೆಗೊಳಿಸಿರುವನು. ಆ ನಿಯತ ಕರ್ಮವನ್ನು ಮಾಡಿದಲ್ಲದೆ ಯಾವ ಸಿದ್ಧಿಯೂ ದೊರಕದು, ಯಾವ ಪರಮಗತಿಯೂ ಉಂಟಾಗದು, ಯಾವ ಸುಖವೂ ದೊರೆಯದು. ಆದ್ದರಿಂದ ನಿನಗೀಗ ಕಿಂಕರ್ತವ್ಯ ವಿಚಾರದಲ್ಲಿ ಶಾಸ್ತ್ರವೇ ಪ್ರಮಾಣ, ಬೇರಿನ್ನಾವ ಶಾಸ್ತ್ರವೂ ಇಲ್ಲ. ಇತಿ ಗುಹ್ಯತಂ ಶಾಸ್ತ್ರಮಿದಂ. ಸ್ವತಃ ಗೀತೆಯೇ ಶಾಸ್ತ್ರ, ಬೇರೆ ಶಾಸ್ತ್ರವಿಲ್ಲ, ಬೇರೆ ಯಾವುದೇ ಶಾಸ್ತ್ರಗಳಿಲ್ಲ. ಆದರೆ ಇಲ್ಲಿ ಗೀತಾಶಾಸ್ತ್ರವನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ನಡೆಯಬೇಕು. ಬೇರೆಡೆ ಹುಡುಕ ಹೊರಟರೆ ಕ್ರಮಬದ್ಧತೆ ಹೊರಟು ಹೋಗುವುದು. ಆದ್ದರಿಂದ ದಾರಿ ತಪ್ಪುವಿರಿ. ಅದಕ್ಕೆ ಅರ್ಜುನನು ಪ್ರಶ್ನಿಸಿದನು, ಭಗವಾನ್, ಶಾಸ್ತ್ರ ವಿಧಿಗಳನ್ನು ಕೈಬಿಟ್ಟು ಪೂರ್ಣ ಶ್ರದ್ಧಾನ್ವಿತರಾಗಿ ಯಜಂತೆ ಯಜನ ಮಾಡುವವರ ಗತಿ ಏನಾದೀತು? ಸಾತ್ವಿಕವೇ, ರಾಜಸವೇ, ತಾಮಸವೇ? ಗುಣಗಳು ಇರುವವರೆಗೂ ಯಾವುದಾದರೊಂದು ಯೋನಿಗೆ ಅದು ಕಾರಣವಾದೀತು ಎಂದು ಅರ್ಜುನನು ಕೇಳಿದ್ದನು. ಆದ್ದರಿಂದ ಪ್ರಸ್ತುತ ಅಧ್ಯಾಯದಲ್ಲಿ ಆರಂಭದಲ್ಲೇ ಆತನು ಪ್ರಶ್ನೆ ಮಾಡಿದನು. ಅರ್ಜುನ ಉವಾಚ, ये शास्त्रविधिमुत्सृज्य यजन्ते श्रद्धयान्विताः तेषां निष्ठा तु का कृष्ण सत्त्वमाहो रजस्तमः. ಎಲೆ ಕೃಷ್ಣನೇ, ಯಾವಾತನು ಶಾಸ್ತ್ರ ವಿಧಿಗಳನ್ನು ಕೈಬಿಟ್ಟು ಕೇವಲ ಶ್ರದ್ಧಾನ್ವಿತವಾಗಿ ಯಜನ ಮಾಡುವನೋ ಅಂಥವನ ಗತಿ ಏನಾದೀತು? ಸಾತ್ವಿಕವೇ, ರಾಜಸವೇ, ತಾಮಸವೇ? ಯಜನದಲ್ಲಿ ದೇವತೆಗಳು, ಯಕ್ಷರು, ಭೂತಗಣಗಳು ಹೀಗೆ ಎಲ್ಲರೂ ಬರುವರಲ್ಲವೇ? ಶ್ರೀ ಭಗವಾನುವಾಚ. त्रिविधा भवति श्रद्धा देहिनां सा स्वभावजा सात्विकी राजसी चैव तामसी चेति तां शृणु. 2ನೇ ಅಧ್ಯಾಯದಲ್ಲಿ ಯೋಗೇಶ್ವರನು ತಿಳಿಸಿದನು, ಅರ್ಜುನ, ಈ ಯೋಗದಲ್ಲಿ ನಿರ್ಧಾರಿತವಾದ ಕ್ರಿಯೆಯೊಂದೇ. ಅವಿವೇಕಿಗಳ ಬುದ್ಧಿ ಅನೇಕ ಕವಲುಗಳುಳ್ಳದ್ದು. ಆದ್ದರಿಂದ ಅವರು ಅನಂತ ಕ್ರಿಯೆಗಳ ವಿಸ್ತಾರವನ್ನು ಮಾಡಿಕೊಳ್ಳುವರು. ತೋರುಗಾಣಿಕೆಯ ಸೊಗಸಾದ ವಾಣಿಯಲ್ಲಿ ಅದನ್ನು ಬಣ್ಣಿಸುವರು. ಅವರ ವಾಣಿಯು ಕೇಳುವವರ ಮನಸ್ಸಿಗೂ ಹಿತವಾಗಿ, ಅರ್ಜುನ, ಅವರ ಬುದ್ಧಿಯೂ ಹಾಳಾಗುವುದು. ಅವರಿಗೆ ಮತ್ತಿನ್ನೇನೂ ದೊರೆಯದು. ಅದರದ್ದೇ ಪುನರಾವೃತ್ತಿ ಇಲ್ಲಿಯೂ ಇದೆ. ಶಾಸ್ತ್ರ ವಿಧಿ ಮುತ್ಸಜ್ಜ. ಶಾಸ್ತ್ರ ವಿಧಿಯನ್ನು ಬಿಟ್ಟು ಭಜಿಸುವವರು, ಅವರ ಶ್ರದ್ಧೆಯೂ 3 ವಿಧವಾಗಿರುತ್ತದೆ. ಮತ್ತೆ ಹೇಳುವನು, ಮನುಷ್ಯನ ಅಭ್ಯಾಸದಿಂದ ಹುಟ್ಟಿದ ಈ ಶ್ರದ್ಧೆಯು ಸಾತ್ವಿಕ, ರಾಜಸ ಮತ್ತು ತಾಮಸ ಎಂದು 3 ವಿಧವಾಗಿರುತ್ತದೆ. ಅದನ್ನೇ ಹೇಳುವೆ ಕೇಳು. ಮನುಷ್ಯನ ಹೃದಯದಲ್ಲಿ ಆ ಶ್ರದ್ಧೆ ಅವಿರಳ. सत्त्वानुरूपा सर्वस्य श्रद्धा भवति भारत श्रद्धामयोऽयं पुरुषो यो यच्छ्रद्धः स एव सः. ಎಲೆ ಭಾರತ, ಎಲ್ಲ ಮನುಷ್ಯರ ಶ್ರದ್ಧೆಯು ಅವರವರ ಚಿತ್ತವೃತ್ತಿಗನುಗುಣವಾಗಿರುವುದು. ಈ ಪುರುಷನು ಶ್ರದ್ಧಾಮಯ.
ಯಾವ ಪುರುಷನಲ್ಲಿ ಎಂತಹ ಶ್ರದ್ಧೆ ಇದೆಯೋ ಅವನು ಅಂಥವನೇ ಆಗುವನು. ಪ್ರಾಯಃ ಜನರು ಕೇಳುವರು, ನಾನು ಯಾರು ಎಂದು. ಓರ್ವನು ಹೇಳುವನು, ನಾನು ಆತ್ಮ ಎಂದು. ಆದರೆ ಅದಲ್ಲ. ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಶ್ರದ್ಧೆ ಎಂತಹುದೇ ಅಂತಹುದೇ ವೃತ್ತಿ, ಅಂತವನೇ ಪುರುಷ. ಗೀತಾ ಎಂಬುದು ಯೋಗದರ್ಶಿ. ಮಹರ್ಷಿ ಪತಂಜಲಿಯೂ ಯೋಗಿ. ಅವರ ಯೋಗ ದರ್ಶನವಿದೆ. ಯೋಗವೆಂದರೇನು? ಅವರು ಹೇಳುವರು, ಯೋಗಶ್ಚಿತ್ತ ವೃತ್ತಿ ನಿರೋಧ. ಚಿತ್ತವೃತ್ತಿಗಳನ್ನು ಸರ್ವಥಾ ನಿರೋಧಿಸಿ ಅದು ಪೂರ್ಣವಾಗಿ ಅಡಗಿ ಹೋಗುವಂತೆ ಮಾಡುವುದು. ಓರ್ವನು ಅದನ್ನು ಪರಿಚಯಿಸಿಕೊಂಡು ಚಿತ್ತವೃತ್ತಿಗಳನ್ನೆಲ್ಲ ತಡೆದರೆ ತಾನೇ ಏನಾದಂತಾಯಿತು? ತದಾ ದ್ರಷ್ಟು ಸ್ವರೂಪೇವ ಸ್ಥಾನಂ. ಆ ಸಮಯದಲ್ಲಿ ಈ ಜೀವಾತ್ಮನು ದ್ರಷ್ಟನಾಗಿದ್ದು ತನ್ನ ಶಾಶ್ವತ ಸ್ವರೂಪದಲ್ಲಿ ನೆಲೆಯಿರುವನು. ನೆಲೆಯೂರುವ ಮುನ್ನ ಅವನು ಹಾಗಾದರೆ ಮಲೀನನಾಗಿದ್ದನೆ? ಪತಂಜಲಿ ಹೇಳುವರು, ವೃತ್ತಿ ಸಾರೂಪ್ಯ ಮಿತರತ್ರ. ಬೇರೆ ಸಮಯಗಳಲ್ಲಿ ವೃತ್ತಿಯು ಯಾವ ಯಾವ ರೂಪದಲ್ಲಿರುವುದೋ ಹಾಗೆಯೇ ಆ ದ್ರಷ್ಟ. ಇಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವುದು, ಈ ಪುರುಷರು ಶ್ರದ್ಧಾಮಯನು. ಶ್ರದ್ಧೆಯಲ್ಲಿ ಓತಪ್ರೋತನಾಗಿರುವವನು. ಎಲ್ಲೋ ಒಂದೆಡೆ ಶ್ರದ್ಧೆಯಿಂದ ಇದ್ದೇ ಇರುವುದು. ಆ ಶ್ರದ್ಧೆಯು ಹೇಗಿರುವುದೋ ಆ ಪುರುಷನು ಹಾಗೆಯೇ ಇರುವನು. ಸ್ವಭಾವವಿದ್ದಂತೆ ಪುರುಷನು. ಇಲ್ಲಿ 3 ಶ್ರದ್ಧೆಗಳನ್ನೂ ವಿಭಾಗಿಸುವನು. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಇವರಲ್ಲಿ ಸಾತ್ವಿಕರಾದವರು ದೇವತೆಗಳನ್ನು, ರಾಜಸ ಗುಣವುಳ್ಳ ಯಕ್ಷರು ರಾಕ್ಷಸರನ್ನು, ಉಳಿದ ತಾಮಸ ವೃತ್ತಿಯುಳ್ಳವರು ಭೂತ ಪ್ರೇತಗಳನ್ನೂ ಆರಾಧಿಸುವರು. ಹಾಗೂ ಆ ಆರಾಧನೆಗಾಗಿ ಅಪಾರ ಪರಿಶ್ರಮವನ್ನು ಮಾಡುವರು. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ. ಆ ಮನುಷ್ಯರು ಶಾಸ್ತ್ರವಿಹಿತವಾದುದನ್ನು ಬಿಟ್ಟು ಕಲ್ಪಿತವಾದ ಘೋರವಾದ ಕ್ರಿಯೆಗಳನ್ನು ರಚಿಸಿಕೊಂಡು ತಪಸ್ಸು ಮಾಡುವರು. ದಂಭ ಅಹಂಕಾರಯುಕ್ತರಾಗಿ ಕಾಮನೆ ಆಸಕ್ತಿಗಳಿಂದ ಕೂಡಿ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಅವರು ತಮ್ಮ ಶರೀರದಲ್ಲಿರುವ ಭೂತ ಸಮುದಾಯಗಳನ್ನು, ಕಡೆಗೆ ಅಂತಸ್ಥನಾಗಿರುವ ನನ್ನನ್ನು ಕೂಡ ಕ್ರಶಗೊಳಿಸುವರು, ಅರ್ಥಾತ್ ದುರ್ಬಲಗೊಳಿಸುವರು. ಆತ್ಮವು ಪ್ರಕೃತಿಯ ಬಿರುಕುಗಳಲ್ಲಿ ಬಿದ್ದು ವಿಕಾರಗಳಿಂದ ದುರ್ಬಲವೂ ಯಜ್ಞ ಸಾಧನೆಗಳಿಂದ ಸಬಲವೂ ಆಗುವುದು. ಆ ಅಜ್ಞಾನಿಗಳನ್ನು ನೀನು ನಿಶ್ಚಯವಾಗಿ ಅಸುರರೆಂದು ತಿಳಿ. ಅರ್ಥಾತ್ ಅವರೆಲ್ಲರೂ ಅಸುರರೇ. ಪ್ರಶ್ನೆ ಇಲ್ಲಿಗೆ ಮುಗಿಯಿತು. ಶಾಸ್ತ್ರವಿಧಿಯನ್ನು ಬಿಟ್ಟು ಭಜಿಸುವ ಸಾತ್ವಿಕ ಪುರುಷರು ದೇವತೆಗಳನ್ನೂ, ರಾಜಸ ಪುರುಷರು ಯಕ್ಷ ರಾಕ್ಷಸರನ್ನೂ, ತಾಮಸ ವ್ಯಕ್ತಿಗಳು ಭೂತ ಪ್ರೇತಗಳನ್ನೂ ಆರಾಧಿಸುವರು. ಆರಾಧಿಸುವುದಷ್ಟೇ ಅಲ್ಲ, ಘೋರ ತಪಸ್ಸನ್ನೂ ಮಾಡುವರು. ಆದರೆ ಶರೀರ ರೂಪದಿಂದ ಭೂತಗಳನ್ನು, ಅಂತರ್ಯಾಮಿ ರೂಪದಿಂದ ಪರಮಾತ್ಮನಾದ ನನ್ನನ್ನು ಅವರು ಹಾಗೆ ಮಾಡಿ ದುರ್ಬಲಗೊಳಿಸುವರು. ನನ್ನಿಂದ ದೂರವಾಗುತ್ತಾ ಹೋಗುವರೇ ಹೊರತು ಅವರು ನನ್ನನ್ನು ಪೂಜಿಸುವುದಿಲ್ಲ. ಅವರನ್ನು ನೀನು ಅಸುರರೆಂದು ತಿಳಿ. ಇದಕ್ಕಿಂತ ಹೆಚ್ಚಾಗಿ ಮತ್ತೇನು ತಾನೇ ಹೇಳಲಾದೀತು? ಯಾವಾತನಿಗೆ ಇವರೆಲ್ಲರೂ ಅಂಶ ಮಾತ್ರರಾಗಿರುವರೋ ಆ ಮೂಲ ಪರಮಾತ್ಮನನ್ನು ಭಜಿಸು. ಇದರ ಮೇಲೆ ಪರಮ ಯೋಗೇಶ್ವರನಾದ ಶ್ರೀಕೃಷ್ಣನು ಒತ್ತು ಕೊಟ್ಟಿರುವನು.
आहारस्त्वपि सर्वस्य त्रिविधो भवति प्रियः यज्ञस्तपस्तथा दानम् तेषां भेदमिमं शृणु. ಅರ್ಜುನ, ಶ್ರದ್ಧೆಯು 3 ಪ್ರಕಾರವಾಗಿರುವಂತೆ ಎಲ್ಲರಿಗೂ ಅವರವರ ಪ್ರಕೃತಿಗನುಗುಣವಾಗಿ 3 ವಿಧವಾದ ಆಹಾರವೂ ಪ್ರಿಯವಾಗುವುದು. ಹಾಗೆಯೇ ಯಜ್ಞ, ತಪಸ್ಸು, ಜ್ಞಾನಗಳೂ 3 ವಿಧವಾಗಿರುತ್ತದೆ. ಅವುಗಳ ಭೇದವನ್ನು ನನ್ನಿಂದ ತಿಳಿ. ಮೊದಲು ಆಹಾರ. ಆಯುಃ ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾ ಸ್ನಿಗ್ಧಾ ಸ್ಥಿರಾರಿತ್ಯಾ ಆಹಾರ ಸಾತ್ವಿಕ ಪ್ರಿಯಾ. ಆಯಸ್ಸು, ಬುದ್ಧಿ, ಬಲ, ಆರೋಗ್ಯ, ಸುಖ ಪ್ರೀತಿಗಳನ್ನು ಹೆಚ್ಚಿಸುವಂತಹ ರಸಯುಕ್ತವಾದ, ನುಣುಪಾದ, ಸ್ಥಿರವಾದ ಹಾಗೂ ಸ್ವಾಭಾವಿಕವಾಗಿಯೇ ಹೃದಯಂಗಮಯವಾದ ಭೋಜ್ಯ ವಸ್ತುಗಳು ಸಾತ್ವಿಕರಿಗೆ ಇಷ್ಟವೆನಿಸುವುದು. ಯೋಗೇಶ್ವರನಾದ ಶ್ರೀಕೃಷ್ಣನ ಮತಾನುಸಾರ ಸ್ವಾಭಾವಿಕವಾಗಿ ಹೃದಯಾಗಮವಾದ ಬಲ, ಆರೋಗ್ಯ, ಆಯಸ್ಸು, ಬುದ್ಧಿಯನ್ನು ವಿವರ್ಧಿಸುವಂತಹ ಆಹಾರವು ಹೆಚ್ಚು ಪ್ರಿಯವೆನಿಸುತ್ತದೆ. ಯಾವ ಆಹಾರ ಪದಾರ್ಥಗಳು ಸಾತ್ವಿಕವಾಗಿರುವುದೋ ಅವು ಸಾತ್ವಿಕ ವ್ಯಕ್ತಿಗಳಿಗೆ ಇಷ್ಟವೆನಿಸುತ್ತದೆ. ಇದರಿಂದ ಸ್ಪಷ್ಟವಾಗುವುದೇನೆಂದರೆ, ಯಾವ ಆಹಾರ ಪದಾರ್ಥವು ಸಾತ್ವಿಕ, ರಾಜಸ, ತಾಮಸ ಎಂದಿರದು, ಅದರ ಪ್ರಯೋಗ ಮಾತ್ರ ಸಾತ್ವಿಕ, ರಾಜಸ, ತಾಮಸ ಆಗಿರುವುದು. ಅಂದರೆ ಹಾಲು ಸಾತ್ವಿಕವೂ ಅಲ್ಲ, ನೀರುಳ್ಳಿ ರಾಜಸವೂ ಅಲ್ಲ, ಬೆಳ್ಳುಳ್ಳಿ ತಾಮಸವೂ ಅಲ್ಲ. ಬಲ, ಬುದ್ಧಿ, ಆಯುರಾರೋಗ್ಯಕ್ಕೆ ಪ್ರಿಯವೆನಿಸಬಹುದಾದ ಅಂತಹ ರಸ ಹೃದಯಕ್ಕೆ ಮೆಚ್ಚಿಯಾಗುವ ವಿಷಯದಲ್ಲಿ ಪ್ರಪಂಚದಲ್ಲಿ ಮನುಷ್ಯರಿಗೆ ಅವರವರ ಪ್ರಕೃತಿ, ವಾತಾವರಣ ಮತ್ತು ಪರಿಸ್ಥಿತಿಗನುಗುಣವಾಗಿ ಬೇರೆ ಬೇರೆಯ ಆಹಾರ ಪದಾರ್ಥಗಳು ಇಷ್ಟವಾಗುವು. ದೃಷ್ಟಾಂತಕ್ಕೆ, ಬಂಗಾಲಿ ಮದ್ರಾಸಿಗಳಿಗೆ ಅನ್ನ ಇಷ್ಟವಾದುದು, ಪಂಜಾಬಿಗಳಿಗೆ ರೊಟ್ಟಿ ಇಷ್ಟ. ಮತ್ತೊಂದೆಡೆ ಅರಬಿಯರಿಗೆ ಒಂಟೆ ಮಾಂಸ, ಚೀನಿಯರಿಗೆ ಕಪ್ಪೆ. ದೂರದ ಧ್ರುವ ಪ್ರದೇಶದಲ್ಲಿರುವವರಿಗೆ ಮಾಂಸವಿಲ್ಲದೆ ನಡೆಯುವಂತೇ ಇಲ್ಲ. ರಷ್ಯಾ ಮತ್ತು ಮಾಂಗೋಲಿಯ ವಾಸಿಗಳು ತಮ್ಮ ಆಹಾರದಲ್ಲಿ ಕುದುರೆ ಮಾಂಸವನ್ನು ಉಪಯೋಗಿಸುವರು. ಯುರೋಪ್, ಅಮೆರಿಕ ನಿವಾಸಿಗಳು ಗೋಮಾಂಸ ಮತ್ತು ಹಂದಿ ಮಾಂಸವನ್ನು ಉಪಯೋಗಿಸುವರು. ಆದರೂ ವಿದ್ಯೆ, ಬುದ್ಧಿ ಮತ್ತು ಉನ್ನತಿಯಲ್ಲಿ ಅಮೆರಿಕ ಮತ್ತು ಯುರೋಪಿಯನ್ನರು ಪ್ರಪಂಚದಲ್ಲೇ ಮೊದಲ ಸ್ಥಾನದಲ್ಲಿರುವರು. ಗೀತೆಯ ಪ್ರಕಾರ ರಸಯುಕ್ತವಾದ ಹಾಗೂ ನುಣುಪಾದ ಮತ್ತು ಸ್ಥಿರವಾದ ಆಹಾರ ಪದಾರ್ಥಗಳು ಸಾತ್ವಿಕವಾದುವು. ದೀರ್ಘಾಯು, ಬಲ, ಬುದ್ಧಿ, ವಿದ್ಯಾ ಮುಂತಾದುದನ್ನು ಹೆಚ್ಚಿಸುವುದು, ಆರೋಗ್ಯಕ್ಕೆ ಅನುಕೂಲವಾದುದು, ಸಾತ್ವಿಕವಾದುದು. ಆದ್ದರಿಂದ ನಿಮ್ಮ ನಿಮ್ಮ ಆಹಾರ ಪದಾರ್ಥಗಳನ್ನು ಕುಗ್ಗಿಸುವುದೂ ಹೆಚ್ಚಿಸುವುದೂ ಬೇಡ. ಪರಿಸ್ಥಿತಿ, ಪರಿವೇಶ ಹಾಗೂ ದೇಶಕಾಲಕ್ಕೆ ತಕ್ಕಂತೆ ಯಾವ ವಸ್ತು ಸ್ವಾಭಾವಿಕವಾಗಿಯೇ ಇಷ್ಟವೋ ಮತ್ತು ಜೀವನ ಶಕ್ತಿಯನ್ನು ನೀಡುವುದೋ ಅದೇ ಸಾತ್ವಿಕ. ಪದಾರ್ಥಗಳು ಸಾತ್ವಿಕ, ರಾಜಸ ಮತ್ತು ತಾಮಸ ಎಂದಿರುವುದಿಲ್ಲ. ಅದರ ಪ್ರಯೋಗ ಸಾತ್ವಿಕ, ರಾಜಸ, ತಾಮಸ ಆಗಿರಬಹುದು. ಈ ಅನುಕೂಲಕ್ಕಾಗಿಯೇ ಯಾವ ವ್ಯಕ್ತಿ ತನ್ನ ಮನೆ ಪರಿವಾರವನ್ನು ಬಿಟ್ಟು ಈಶ್ವರ ಸಾಧನೆಯಲ್ಲಿರುವರೋ, ಸನ್ಯಾಸ ಆಶ್ರಮದಲ್ಲಿರುವರೋ ಅವರಿಗೆ ಮಾಂಸ, ಮದಿರೆಗಳು ತ್ಯಾಜ್ಯ. ಏಕೆಂದರೆ ಅನುಭವದಿಂದ ಈ ಪದಾರ್ಥಗಳು ಆಧ್ಯಾತ್ಮಿಕ ಮಾರ್ಗಕ್ಕೆ ವಿರುದ್ಧವಾದ ಮನೋಭಾವಗಳನ್ನು ಹುಟ್ಟಿಸುವು. ಇವುಗಳ ದೆಸೆಯಿಂದ ಸಾಧನಾ ಮಾರ್ಗದಿಂದ ಭ್ರಷ್ಟರಾಗುವ ಸಾಧ್ಯತೆಯುಂಟು. ಯಾವಾತನು ಏಕಾಂತ ಸೇವಿಯಾಗಿರ ಬಯಸುವನೋ ಅಂತಹ ವಿರಕ್ತ ಪುರುಷನಿಗೆ ಶ್ರೀ ಯೋಗೇಶ್ವರನಾದ ಶ್ರೀಕೃಷ್ಣನು 6ನೇ ಅಧ್ಯಾಯದಲ್ಲಿ ಆಹಾರದ ಸಲುವಾಗಿ ಒಂದು ನಿಯಮವನ್ನು ಹೇಳಿರುವನು. ಯುಕ್ತಾಹಾರ ವಿಹಾರಸ್ಯ. ಇದನ್ನು ಗಮನದಲ್ಲಿಟ್ಟುಕೊಂಡು ಆಚರಣೆಗೆ ತರಬೇಕು. ಭಜನೆಗೆ ಯಾವುದು ಸಹಾಯಕವಾದುದೋ ಆ ಆಹಾರವನ್ನು ಅಷ್ಟೇ ಮಿತಿಯಲ್ಲಿ ಗ್ರಹಿಸಬೇಕು. ಕಟ್ವಂ ಲಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ
आहाराराजसस्येष्टा दुःखशोकामयप्रदाः ಕಟು, ಹುಳಿ, ಹೆಚ್ಚು ಉಪ್ಪುಳ್ಳದ್ದು, ಅತಿ ಬಿಸಿಯಾಗಿರುವುದು, ತೀಕ್ಷ್ಣವಾದುದು, ಶುಷ್ಕವಾದುದು ಮತ್ತು ದಹಿಸುವಂತಹ ಈ ರೀತಿ ದುಃಖ, ಚಿಂತೆ, ರೋಗಗಳಿಗೀಡು ಮಾಡುವ ಆಹಾರ ವಸ್ತು ರಾಜಸ ಪುರುಷರಿಗೆ ರುಚಿಸುತ್ತವೆ. ಯಾತಯಾಮಂ ಗತರಸಂ ಪೂತಿಪರ್ಯುಷಿತಂ ಚ ಯತ್ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ. 3 ಗಂಟೆಗಳಿಂದ ಹಿಂದೆ ಬೇಯಿಸಿದ ನೀರಸವಾದ ಗತರಸಂ, ದುರ್ಗಂಧ ಸೂಸುವ, ತಂಗಳಾದ, ತಿಂದು ಬಿಟ್ಟಿರುವ ಅಪವಿತ್ರವಾದ ಆಹಾರ ತಾಮಸ ವ್ಯಕ್ತಿಗಳಿಗೆ ಪ್ರಿಯವಾಗಿರುವುದು. ಈ ಪ್ರಶ್ನೆ ಮುಗಿಯಿತು. ಇನ್ನು ಯಜ್ಞ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಈಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಯಾವ ಯಜ್ಞವು ಶಾಸ್ತ್ರ ವಿಧಿಗನುಸಾರವಾಗಿರುವುದೋ, ಅರ್ಥಾತ್ ಬಹಳ ಮಂದಿ ಯೋಗಿಗಳು ಪ್ರಾಣವನ್ನು ಅಪಾನದಲ್ಲೂ ಅಪಾನವನ್ನು ಪ್ರಾಣದಲ್ಲೂ ಹವನ ಮಾಡುವರು. ಪ್ರಾಣಾಪಾನಗಳ ಗತಿಯನ್ನು ನಿಗ್ರಹಿಸಿ ಪ್ರಾಣದ ಗತಿಯನ್ನು ಸ್ಥಿರಗೊಳಿಸುವರು. ಸಂಯಮಾಗ್ನಿಯಲ್ಲಿ ಹವನ ಮಾಡುವರು. ಹೀಗೆಂದು 14 ಪ್ರಕಾರದ ಯಜ್ಞದ ಸೋಪಾನಗಳನ್ನು ಹೇಳಿರುವನು. ಇವೆಲ್ಲವೂ ಬ್ರಹ್ಮನವರೆಗಿನ ದೂರವನ್ನು ಕ್ರಮಿಸುವಂತಹ ಒಂದೇ ಕ್ರಿಯೆಯ ಮೇಲೂ ಕೆಳಗಿನ ಮಟ್ಟ. ಒಟ್ಟಿನಲ್ಲಿ ಯಜ್ಞವೆಂಬುದು ಚಿಂತನ ವಿಶೇಷದ ಒಂದು ಪ್ರಕ್ರಿಯೆ. ಅದರ ಪರಿಣಾಮ ಸನಾತನ ಬ್ರಹ್ಮವನ್ನು ಪ್ರವೇಶಿಸುವುದು. ಅದರ ವಿಧಾನವನ್ನು ಈ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅದೇ ಶಾಸ್ತ್ರ ವಿಧಾನವನ್ನೇ ಮತ್ತೆ ಹೊತ್ತಿ ಹೇಳುವನು. ಅರ್ಜುನ, ಶಾಸ್ತ್ರ ದೃಷ್ಟಿಯಿಂದ ವಿಹಿತವಾದ, ಅದರಿಂದ ನಿರ್ಧರಿಸಲ್ಪಟ್ಟ ಕರ್ತವ್ಯವೆಂದೆನಿಸಿರುವ ಮನಸ್ಸನ್ನು ನಿರೋಧಿಸಿ ಹದುಗೊಳಿಸುವಂತಹ ಫಲಾಪೇಕ್ಷೆಯಿಲ್ಲದ ಈ ಯಜ್ಞವು ಸಾತ್ವಿಕವಾದುದು. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್ ಈಜ್ಯತೆ ಭರತಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಎಲೆ ಅರ್ಜುನ, ಕೇವಲ ದಂಭಾಚರಣೆಗಾಗಿಯೇ ಮಾಡುವ, ಫಲವನ್ನು ಪಡೆಯಬೇಕೆಂಬ ಉದ್ದೇಶದಿಂದಲೇ ಕೈಗೊಳ್ಳುವ ಯಜ್ಞ ರಾಜಸವೆಂದು ತಿಳಿ. ಇದರ ಕರ್ತನಿಗೆ ಯಜ್ಞ ಮಾಡುವ ವಿಧಾನ ಗೊತ್ತು. ಆದರೆ ದಂಭಾಚರಣೆ ಹಾಗೂ ಫಲಾಪೇಕ್ಷೆಗಳಿಂದ ಮಾಡುವನು. ಈ ಯಜ್ಞದಿಂದ ಇಂಥ ವಸ್ತು ತನಗೆ ದೊರೆಯುವುದು ಹಾಗೂ ಜನರೂ ತಾನು ಮಾಡುವ ಯಜ್ಞವನ್ನು ನೋಡಿ ಹೊಗಳುವರು. ಹೀಗೆಂದು ಮಾಡುವ ಯಜ್ಞ ಕರ್ತೃ ರಾಜಸ ಸ್ವಭಾವದವನು. ಮುಂದೆ ತಾಮಸ ಯಜ್ಞದ ಸ್ವರೂಪವನ್ನು ತಿಳಿಸುವನು. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಯಾವ ಯಜ್ಞವು ಶಾಸ್ತ್ರವಿರಹಿತವೋ, ಯಾವುದು ಅನ್ನವನ್ನು ಸೃಷ್ಟಿಸಲು ಅಸಮರ್ಥವಾದುದೋ, ಮನಸ್ಸನ್ನು ಅಂತರತಮದಲ್ಲಿ ನೆಲೆಸುವಂತೆ ಮಾಡಲು ಅಶಕ್ತವೋ, ದಕ್ಷಿಣೆ ಎಂದರೆ ಸರ್ವಸ್ವ ಸಮರ್ಪಣೆಯಿಲ್ಲವಾಗಿರುವುದೋ, ಶ್ರದ್ಧಾಹೀನವಾದುದೋ, ಆ ಯಜ್ಞವು ತಾಮಸವೆಂದು ಕರೆಯಲ್ಪಡುವುದು. ಇದನ್ನು ಮಾಡುವವನಿಗೆ ನಿಜವಾದ ಯಜ್ಞವೇನೆಂಬುದು ತಿಳಿಯದು. ಇನ್ನು ತಪಸ್ಸಿನ ವಿಚಾರ. ದೇವದ್ವಿಜ ಗುರು ಪ್ರಾಜ್ಞ
पूजनं शौचमार्जवम् ब्रह्मचर्यमहिंसा च शारीरं तप उच्यते. ಪರಮದೇವ ಪರಮಾತ್ಮ, ದ್ವೈತ್ಯವನ್ನು ಗೆದ್ದಿರುವ ದ್ವಿಜ, ಸದ್ಗುರು ಮತ್ತು ಜ್ಞಾನಿಗಳನ್ನು ಪೂಜಿಸುವುದು, ಪಾವಿತ್ರ್ಯ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆಗಳ ಪರಿಪಾಲನೆ ಇವುಗಳು ಶಾರೀರಿಕ ತಪವೆನಿಸಿಕೊಳ್ಳುವು. ಶರೀರವು ಯಾವಾಗಲೂ ವಾಸನೆಯ ಕಡೆಗೆ ಧಾವಿಸುವುದು. ಅದನ್ನು ಅಂತಃಕರಣದ ಮೇಲೆ ಹೇಳಿದ ವೃತ್ತಿಗಳಿಗನುಗುಣವಾಗಿ ತಪಿಸುವುದೇ ಶಾರೀರಿಕ ತಪಸ್ಸು. अनुद्वेगकरं वाक्यं सत्यं प्रियहितं च यत् स्वाध्यायाभ्यसनं चैव वाङ्मयं तप उच्यते. ಉದ್ವೇಗವನ್ನುಂಟು ಮಾಡದಿರುವಂತಹ ಪ್ರಿಯವೂ ಹಿತಕರವೂ ಹಾಗೂ ಸತ್ಯವೂ ಎಂಬಂತೆ ಮಾತನಾಡುವುದು, ಪರಮಾತ್ಮ ವಿಷಯಕವಾದ ಸಂಭಾಷಣೆ, ಅಭ್ಯಾಸ, ನಾಮ ಜಪ ಇವುಗಳು ವಾಣ್ಯವಾದ ತಪಸ್ಸು. ವಾಣಿಯು ವಿಷಯ ವಾಸನೆಗಳನ್ನು ಕೆರಳಿಸಲು ಸಹ ಬರುತ್ತದೆ. ಆದರೆ ನಾವು ಅದನ್ನು ಆ ದಿಶೆಯಿಂದ ಹಿಂದೆಳೆದು ಪರಮಾತ್ಮನ ವಿಷಯದಲ್ಲಿ ತೊಡಗಿಸಬೇಕು. ಇದಕ್ಕೆ ವಾಣ್ಯೆಯ ತಪ ಎಂದು ಹೇಳುವರು. ಈಗ ಮನಸ್ಸಿನ ತಪ. मनः प्रसाद सौम्यत्वं मौनमात्मविनिग्रहः भावसंशुद्धिरित्येतत् तपो मानसमुच्यते. ಮನಸ್ಸನ್ನು ಹರ್ಷಿತವಾಗಿರಿಸಿಕೊಳ್ಳುವುದು, ಸೌಮ್ಯ ಸ್ವಭಾವ, ಮೌನ ಅರ್ಥಾತ್ ಇಷ್ಟವೊಂದುಳಿದು ಮತ್ತಾವುದರ ಸ್ಮರಣೆಯೂ ಇಲ್ಲದಿರುವುದು, ಮನೋವಿರೋಧ, ಅಂತಃಕರಣದ ಸರ್ವಥಾ ಪಾವಿತ್ರ್ಯ ಇವು ಮನಸಂಬಂಧ ತಪವೆನಿಸಿಕೊಳ್ಳುವುದು. ಇವುಗಳ ತಪಸ್ಸನ್ನು ಸೇರಿಸಿ ಒಟ್ಟಾಗಿ ಸಾತ್ವಿಕ ತಪಸ್ಸೆನ್ನುವರು. श्रद्धया परया तप्तं तपस्तत्त्रिविधं नरैः अफलाकाङ्क्षिभिर्युक्तैः सात्विकं परिचक्षते. ಫಲಾಕಾಂಕ್ಷೆಗಳಿಲ್ಲದೆ ಅಂದರೆ ನಿಷ್ಕಾಮ ಕರ್ಮದೊಂದಿಗೆ ಪರಮ ಶ್ರದ್ಧೆಯಿಂದ ಮಾಡಲ್ಪಡುವ ಮೇಲೆ ಹೇಳಿದ ತಪಸ್ಸುಗಳನ್ನು ಸೇರಿಸಿ ಸಾತ್ವಿಕ ತಪಸ್ಸೆಂದು ಹೇಳುವರು. ಈಗ ರಾಜಸ ತಪಸ್ಸು. सत्कारमानपूजार्थं तपोदम्भेन चैव यत् क्रियते तदिह प्रोक्तम् ರಾಜಸಂ ಚಲಮಧ್ರುವಂ. ಕೇವಲ ಹೊಗಳಿಕೆ, ಪುರಸ್ಕಾರ, ಮರ್ಯಾದೆಗಾಗಿ ಯಾವ ತಪಸ್ಸು ದಂಭದಿಂದ ಮಾಡಲ್ಪಡುವುದೋ ಅದು ಅನಿಶ್ಚಿತವೂ ಅಚರವೂ ಆದ ತಪವೆಂದೆನಿಸಿಕೊಳ್ಳುವುದು. ಅದೇ ರಾಜಸವಾದುದು. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ಮೂಢತೆಯಿಂದ, ಹಠದಿಂದ ಮನಸ್ಸು ವಾಣಿಯನ್ನು ಬಲವಂತವಾಗಿ ನಿಗ್ರಹಿಸಲೆತ್ನಿಸುತ್ತಾ ಅಥವಾ ಮತ್ತೊಬ್ಬರಿಗೆ ಕೆಡುಕು ಮಾಡಬೇಕೆಂಬ ಅಥವಾ ಸೇಡು ತೀರಿಸಿಕೊಳ್ಳಬೇಕೆಂಬ ಮನೋಭಾವದಿಂದ ಮಾಡುವ ತಪಸ್ಸು ತಾಮಸವೆನಿಸಿಕೊಳ್ಳುತ್ತದೆ. ಈ ರೀತಿ ಸಾತ್ವಿಕ ತಪದಲ್ಲಿ ಶರೀರ, ಮನಸ್ಸು, ವಾಣಿಯನ್ನು ಕೇವಲ ಇಷ್ಟನ ಸಲುವಾಗಿ ಅವನಿಗನುಗುಣವಾಗಿ ಸಜ್ಜುಗೊಳಿಸಲಾಗುವುದು. ರಾಜಸ ತಪಸ್ಸಿನಲ್ಲೂ ಕ್ರಿಯೆ ಅದೇ. ಆದರೆ ಡಾಂಬಿಕತೆ ಮತ್ತು
ತೋರುಗಾಣಿಕೆಯ ಭಾವನೆಯಿಂದೊಡಗೂಡಿರುವುದು. ಪ್ರಾಯಃ ಮಹಾತ್ಮರಾದವರು ತಮ್ಮ ಮನೆ ಮಠಗಳನ್ನು ಬಿಟ್ಟು ಬಂದರೂ ಈ ವಿಕಾರಕ್ಕೊಳಗಾಗಿರುವರು. ಮೂರನೆಯ ತಾಮಸ ತಪಸ್ಸು ವಿಧಿರಹಿತವಾದುದು, ಮತ್ತೊಬ್ಬರಿಗೆ ಕೆಡುಕು ಮಾಡಲೆಂದು ಮಾಡುವಂತಹದ್ದು. ಈಗ ದಾನದ ವಿಷಯ. दातव्यमिति यद्दानम् दीयतेऽनुपकारिणे देशे काले च पात्रे च तद्दानं सात्विकं स्मृतम्. ದಾನ ಮಾಡುವುದು ಕರ್ತವ್ಯ. ಈ ಭಾವದಿಂದ ಯಾವ ದಾನವು ದೇಶ ಕಾಲ ಪಾತ್ರಾದಿಗಳನ್ನು ನೋಡಿಕೊಂಡು ಯಾವ ಪ್ರತ್ಯುಪಕಾರದ ಭಾವನೆಯಿಲ್ಲದೆ ನೀಡಲ್ಪಡುವುದೋ ಅದು ಸಾತ್ವಿಕ ದಾನವೆನಿಸಿಕೊಳ್ಳುವುದು. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಯಾವ ದಾನವು ಬಲು ಕಷ್ಟದಿಂದ ಅಥವಾ ಪ್ರತ್ಯುಪಕಾರವಾಗುವುದೆಂಬ ಭಾವನೆಯಿಂದ ಅಥವಾ ಫಲಾಪೇಕ್ಷೆಯಿಂದ ನೀಡಲಾಗುವುದೋ ಅದು ರಾಜಸ ದಾನವೆನಿಸಿಕೊಳ್ಳುವುದು. ಅದೇಶಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾರಿತಂ. ಯಾವ ಸತ್ಕಾರವಿಲ್ಲದೆ ತಿರಸ್ಕಾರ ಅವಹೇಳನಾಪೂರ್ವಕ ಗದರಿಸಿ ಅಕಾಲದಲ್ಲಿ ಆದೇಶದಲ್ಲೂ ಅನಧಿಕಾರಿಗೆ ಕೊಡುವ ದಾನವು ತಾಮಸವೆಂದು ಕರೆಯಲ್ಪಡುವುದು. ಪೂಜ್ಯ ಮಹಾಸ್ವಾಮಿಗಳು ಹೇಳುತ್ತಿದ್ದರು, ಕೇಳಿರಿ, ಕುಪಾತ್ರದಲ್ಲಿ ಮಾಡಿದ ದಾನವು ವ್ಯರ್ಥವಾಗುವುದು. ಇದೇ ರೀತಿಯಲ್ಲಿ ಶ್ರೀಕೃಷ್ಣನು ಹೇಳುವುದು, ದಾನ ಮಾಡುವುದು ಕರ್ತವ್ಯ, ದೇಶ ಕಾಲ ಮತ್ತು ಸುಪಾತ್ರನು ದೊರಕಿದಾಗ ಯಾವ ಪ್ರತ್ಯುಪಕಾರದ ಆಶಯವಿಲ್ಲದೆ ಉದಾರ ಭಾವದಿಂದ ಮಾಡುವ ದಾನವು ಸಾತ್ವಿಕವಾದುದು. ಬಹಳ ಕಷ್ಟಪಟ್ಟು ಇಷ್ಟವಿಲ್ಲದೆ ಪ್ರತಿಯಾಗಿ ಏನೋ ದೊರಕೀತೆಂಬ ಆಶಯವಿಟ್ಟುಕೊಂಡು ಮಾಡುವ ದಾನ ರಾಜಸವಾದುದು. ಸತ್ಕಾರವೂ ಇಲ್ಲದೆ ತೂಚಿ ಎಂದುಕೊಂಡು ಪ್ರತಿಕೂಲವಾದ ದೇಶ ಕಾಲಗಳಲ್ಲಿ ಆ ಪಾತ್ರನಿಗೆ ಮಾಡುವ ದಾನ ತಾಮಸಪೂರ್ಣವಾದುದು. ಆದರೂ ದಾನವೇ ತಾನೇ. ಆದರೆ ದೇಹ ಗೇಹಗಳೆಂಬ ಮಮಕಾರವನ್ನು ತೊರೆದು ಇಷ್ಟವೊಂದರ ಮೇಲೆ ಮಾತ್ರ ದೃಷ್ಟಿಯಿಟ್ಟು ಅದಕ್ಕೆ ಮಾಡುವ ದಾನವು ಶ್ರೇಷ್ಠತರವಾದುದು. ಅದು ಸರ್ವಸ್ವದ ಸಮರ್ಪಣೆ, ಸಂಪೂರ್ಣ ವಾಸನೆಗಳಿಂದ ದೂರ ಹೋಗಿ ಮನಸ್ಸನ್ನು ಸಮರ್ಪಿಸುವಿಕೆ. ಶ್ರೀಕೃಷ್ಣನು ಹೇಳಿರುವಂತೆ ಮಯ್ಯೇವ ಮನ ಆದಸ್ವ. ದಾನವು ನಿತಾಂತ ಅವಶ್ಯಕ. ಈಗ ಓಂ ತತ್ ಸತ್ ಇದರ ಸ್ವರೂಪದ ವಿವರ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಃ ತ್ರಿವಿಧಃ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಅರ್ಜುನ, ಓಂ ತತ್ ಮತ್ತು ಸತ್ ಈ ರೀತಿ 3 ವಿಧವಾದ ನಾಮಗಳು. ಬ್ರಹ್ಮಣಃ ನಿರ್ದೇಶ, ಸ್ಮೃತಃ ಬ್ರಹ್ಮನನ್ನು ನಿರ್ದೇಶಿಸುವಂತಹದ್ದು, ಅವನನ್ನು ನೆನಪು ಮಾಡುವಂತಹದ್ದು. ಸಂಕೇತ ಬ್ರಹ್ಮನ ಪರಿಚಾಯಕ. ಅದರಿಂದಲೇ ಹಿಂದೆ ಬ್ರಾಹ್ಮಣ, ವೇದ, ಯಜ್ಞಾದಿಗಳು ರಚಿಸಲ್ಪಟ್ಟವು. ಅಂದರೆ ಬ್ರಾಹ್ಮಣನೂ ವೇದವೂ ಮತ್ತು ಯಜ್ಞವೂ ಓಂಕಾರದಿಂದ ಹುಟ್ಟಿರುವರು. ಇವರು ಯೋಗಜನ್ಯರು. ಓಂಕಾರದ ಸತತ ಸ್ಮೃತಿಯಲ್ಲೇ ಇವರ ಉತ್ಪತ್ತಿ, ಮತ್ತಾವ ವಿಧಾನವಿಲ್ಲ.
तस्मादोमित्युदाहृत्य यज्ञदानतपः क्रियाः प्रवर्तन्ते विधानोक्ताः सततं ಬ್ರಹ್ಮವಾದಿನಾಂ. ಆದ್ದರಿಂದ ಬ್ರಹ್ಮನ ವಿಚಾರವಾಗಿ ಹೇಳುವ ಪುರುಷರ ಶಾಸ್ತ್ರ ವಿಧಿಯಿಂದ ನೇಮಿಸಲ್ಪಟ್ಟ ಯಜ್ಞ ದಾನ ತಪ ಕ್ರಿಯೆಗಳು ನಿರಂತರವಾಗಿ ಓಂಕಾರದ ಉಚ್ಚಾರಣೆಯೊಂದಿಗೇ ನಡೆಯುವುದು. ಅದರ ಉದ್ದೇಶ ಬ್ರಹ್ಮನ ಸ್ಮರಣೆ ಇರಲಿ ಎಂದು. ಈಗ ತತ್ ಶಬ್ದದ ವಿಚಾರ. ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಃ ಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ತತ್ ಎಂದರೆ ಅದು ಸರ್ವತ್ರ ಇರುವಂತಹದ್ದು. ಈ ಭಾವನೆಯಿಂದ ಫಲದಾಸೆಯನ್ನು ಬಯಸಿ ಶಾಸ್ತ್ರಮುಖೇನ ನಿರ್ದಿಷ್ಟವಾದ ನಾನಾ ಪ್ರಕಾರದ ಯಜ್ಞ ತಪ ದಾನದ ಕ್ರಿಯೆಗಳು ಪರಮ ಕಲ್ಯಾಣವನ್ನು ಬಯಸುವ ಪುರುಷರ ಮುಖಾಂತರ ನಡೆಯುವುದು. ತತ್ ಶಬ್ದವು ಪರಮಾತ್ಮನಿಗೆ ಸಮರ್ಪಿಸಿ ಸೂಚಿಸುವ ಶಬ್ದ. ಅರ್ಥಾತ್ ಜಪವೇನೋ ಓಂಕಾರದಿಂದ ನಡೆಯುವುದು, ಆದರೆ ಯಜ್ಞ ದಾನ ತಪಕ್ರಿಯೆಗಳು ಅವನನ್ನು ಅವಲಂಬಿಸಿ ನಡೆಯಬೇಕು. ಈಗ ಸತ್ ಶಬ್ದದ ವಿಚಾರವಾಗಿ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದಃ ಪಾರ್ಥಯುಜ್ಯತೆ. ಸತ್ ಯೋಗೇಶ್ವರನಾದ ಶ್ರೀಕೃಷ್ಣನು ಸತ್ ಎಂಬುದೇನೆಂದು ಹೇಳುವನು. ಗೀತೆಯ ಆರಂಭದಲ್ಲಿ ಅರ್ಜುನನು ಹೇಳಿದನು, ಕುಲಧರ್ಮವು ಶಾಶ್ವತವಾದುದು ಸತ್ಯವಾದುದು ಎಂದು. ಅದಕ್ಕೆ ಶ್ರೀಕೃಷ್ಣನು ಹೇಳಿದನು, ಅರ್ಜುನ, ನಿನಗೀ ಅಜ್ಞಾನವು ಎಲ್ಲಿಂದ ಬಂತು? ಸತ್ ವಸ್ತುವಿನ ಅಭಾವವು ತ್ರಿಕಾಲಗಳಲ್ಲಿ ಎಂದೂ ಆಗದು, ಅದನ್ನು ಅಳಿಸಲಾಗದು. ಅಸತ್ ವಸ್ತುವು ತ್ರಿಕಾಲಗಳಲ್ಲಿ ಎಲ್ಲೂ ಇರಲಾರದು, ಅದನ್ನು ತಡೆಯಲೂ ಸಾಧ್ಯವಿಲ್ಲ. ಮತ್ತಾ ಅಸತ್ ವಸ್ತು ಎಂಬುದೇನು? ಸತ್ ಎಂಬುದೇನು? ತ್ರಿಕಾಲಗಳಲ್ಲೂ ಅಬಾಧಿತವಾಗಿ ಉಳಿದುಕೊಳ್ಳುವ, ತ್ರಿಕಾಲಗಳಲ್ಲೂ ಎಂದೂ ಉಳಿಯಲಾಗದ ಈ ಸತ್ ಅಸತ್ ವಸ್ತುಗಳೇನು? ಅದಕ್ಕೆ ಹೇಳುವನು, ಆತ್ಮವೇ ಸತ್ಯ. ಸಕಲ ಭೂತಾದಿಗಳ ಶರೀರಗಳೂ ನಾಶವಂತವಾದುವು. ಆತ್ಮ ಸನಾತನ, ಅವ್ಯಕ್ತ, ಶಾಶ್ವತ ಮತ್ತು ಅಮೃತ ಸ್ವರೂಪ. ಅದೊಂದೇ ಪರಮ ಸತ್ಯ. ಇಲ್ಲಿ ಹೇಳುವುದೇನೆಂದರೆ, ಸತ್ ಎಂಬ ಪರಮಾತ್ಮನ ಹೆಸರು ಸದ್ಭಾವೇ. ಸತ್ಯಕ್ಕೆ ಪ್ರತಿಯಾಗಿ ಸಾಧುಭಾವದಿಂದ ಪ್ರಯೋಗಿಸಲ್ಪಡುವಂತಹದ್ದು. ಹೇ ಪಾರ್ಥ, ಕರ್ಮವು ಸಾಂಗೋಪಾಂಗವಾಗಿ ನಡೆಯುತ್ತಲೇ ಸತ್ ಶಬ್ದವನ್ನು ಪ್ರಯೋಗಿಸಲಾಗುವುದು. ಸತ್ ಶಬ್ದದ ಅರ್ಥ ಈ ವಸ್ತುಗಳೆಲ್ಲ ನನ್ನದೆಂಬುದಲ್ಲ. ಈ ಶರೀರವೇ ನಮ್ಮದಲ್ಲವೆಂದ ಮೇಲೆ ಇದರ ಉಪಭೋಗಕ್ಕೆ ಬಳಸುವ ವಸ್ತುಗಳು ಹೇಗೆ ತಾನೇ ನಮ್ಮದಾದವು? ಇವು ಸತ್ ಅಲ್ಲ. ಸತ್ ಶಬ್ದವು ಕೇವಲ ಒಂದು ದಿಶೆಯಲ್ಲಿ ಪ್ರಯೋಗಿಸಲ್ಪಡುವುದು. ಸದ್ಭಾವದಲ್ಲಿ ಆತ್ಮವೊಂದೇ ಪರಮ ಸತ್ಯ. ಈ ಸತ್ಯದ ಕಡೆಗೆ ಭಾವವಿರಬೇಕು. ಅದನ್ನು ಸಾಧಿಸುವ ಸಾಧು ಭಾವ ಬೇಕು ಮತ್ತು ಅದನ್ನು ಪಡೆಯುವಂತಹ ಕರ್ಮ ಪ್ರಶಸ್ತವಾಗಿ ನಡೆಯಬೇಕು. ಆಗ ಸತ್ ಶಬ್ದವನ್ನು ಉಪಯೋಗಿಸಲಾಗುವುದು. ಇದರ ಮೇಲೆಯೇ ಶ್ರೀಕೃಷ್ಣನು ಮುಂದೆ ಹೇಳುವನು, ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಯಜ್ಞ ತಪಸ್ಸು ದಾನವನ್ನು ಮಾಡುವಾಗ ಯಾವ ಸ್ಥಿತಿ ಉಂಟಾಗುವುದೋ ಅದೂ ಸತ್ ಎಂದು ಹೇಳಲ್ಪಡುವುದು. ತದರ್ಥೀಯಂ, ಆ ಪರಮಾತ್ಮನ ಪ್ರಾಪ್ತಿಗೆ ಮಾಡುವ ಕರ್ಮಗಳೂ ಸತ್. ಅಂದರೆ
ಆ ಪರಮಾತ್ಮನ ಪ್ರಾಪ್ತಿಯಾಗುವ ಕರ್ಮವೂ ಸತ್, ಯಜ್ಞ, ದಾನ, ತಪ ಮುಂತಾದ ಕರ್ಮಗಳು ಇದಕ್ಕೆ ಪೂರಕವಾದುದು. ಕಡೆಯಲ್ಲಿ ನಿರ್ಣಯವನ್ನು ಹೇಳುತ್ತಾ ಇವೆಲ್ಲಕ್ಕೂ ಶ್ರದ್ಧೆ ಎಂಬುದು ಅತ್ಯಗತ್ಯವಾದುದು ಎಂದು ಹೇಳುವನು. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯನೋ ಇಹ. ಹೇ ಪಾರ್ಥ, ಶ್ರದ್ಧೆಯಿಲ್ಲದ ಮಾಡಿದ ಹವನ, ನೀಡಿದ ದಾನ, ಮಾಡಿದ ತಪಸ್ಸು ಹೀಗೆ ಮಾಡಿದುದೆಲ್ಲವೂ ಅಸತ್ ಎಂದೆನಿಸಿಕೊಳ್ಳುವುದು. ಅದು ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಕೆಲಸಕ್ಕೆ ಬರತಕ್ಕದ್ದಲ್ಲ. ಆದ್ದರಿಂದ ಸಮರ್ಪಣದೊಂದಿಗೆ ಶ್ರದ್ಧಾಭಾವವು ಸರ್ವತಾ ಅವಶ್ಯವಾದುದು. ನಿಷ್ಕರ್ಷೆ. ಅಧ್ಯಾಯದ ಆರಂಭದಲ್ಲಿ ಅರ್ಜುನನು, ಎಲೆ ಪರಮಾತ್ಮ, ಶಾಸ್ತ್ರವಿಧಿಯನ್ನು ಬಿಟ್ಟು ಶ್ರದ್ಧೆಯಿಂದ ಯುಕ್ತವಾಗಿ ಯಾವಾತನು ಯಜನ ಮಾಡುವನೋ ಆ ಜನರು ಭೂತ ಭವಾನಿಗಳನ್ನು ಪೂಜಿಸುತ್ತಲೇ ಇರುವರು. ಅವರ ಶ್ರದ್ಧೆ ಎಂತಹದ್ದು? ಸಾತ್ವಿಕವೇ, ರಾಜಸವೇ ಅಥವಾ ತಾಮಸವೇ? ಇದಕ್ಕೆ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಅರ್ಜುನ, ಈ ಪುರುಷನು ಶ್ರದ್ಧೆಯ ಸ್ವರೂಪ. ಎಲ್ಲದರೊಂದೆಡೆ ಅವನಲ್ಲಿ ಶ್ರದ್ಧೆ ಇದ್ದೇ ಇರುವುದು. ಶ್ರದ್ಧೆ ಇದ್ದಂತೆ ಮತ್ತು ವೃತ್ತಿ ಇದ್ದಂತೆ ಪುರುಷನು. ಆತನ ಆ ಶ್ರದ್ಧೆಯು ಸಾತ್ವಿಕ, ರಾಜಸ, ತಾಮಸ ಎಂದು 3 ಪ್ರಕಾರವಾಗಿರುವುದು. ಸಾತ್ವಿಕ ಶ್ರದ್ಧೆಯುಳ್ಳವರು ದೇವತೆಗಳನ್ನು, ರಾಜಸ ಶ್ರದ್ಧೆಯುಳ್ಳವರು ಯಕ್ಷ ರಾಕ್ಷಸರನ್ನು, ತಾಮಸಿ ಶ್ರದ್ಧೆಯುಳ್ಳವರು ಭೂತ ಪೇತಗಳನ್ನು ಪೂಜಿಸುವರು. ಶಾಸ್ತ್ರವಿಧಿಗೆ ವಿರೋಧವಾಗಿ ಈ 3 ಜಾತಿಯ ಪುರುಷರು ಅಶಾಸ್ತ್ರವಿಹಿತ ಪೂಜಾದಿಗಳಿಂದ ತಮ್ಮ ಸಂಕಲ್ಪ ಹಾಗೂ ಹೃದಯ ದೇಶದಲ್ಲಿರುವ ನನ್ನನ್ನು ಸಹ ಕೃಶಗೊಳಿಸುವರು. ಇವರು ಪೂಜೆಯನ್ನೆಲ್ಲ ಮಾಡುವುದು. ಅವರನ್ನೆಲ್ಲ ನೀನು ನಿಶ್ಚಯವಾಗಿ ಅಸುರರೆಂದು ತಿಳಿ. ಅರ್ಥಾತ್ ಭೂತ, ಪ್ರೇತ, ಯಕ್ಷ, ರಾಕ್ಷಸ ಮತ್ತು ದೇವತೆಗಳನ್ನು ಪೂಜಿಸುವವರೂ ಅಸುರರು. ದೇವತೆ ಎಂಬುದನ್ನು ಶ್ರೀಕೃಷ್ಣನು ಇಲ್ಲಿ 3ನೇ ಬಾರಿ ಪ್ರಸ್ತಾಪಿಸಿರುವನು. ಮೊದಲು 7ನೇ ಅಧ್ಯಾಯದಲ್ಲಿ ಆತನು ಇದೇ ಬಗ್ಗೆ ಹೇಳಿದ್ದನು. ಅರ್ಜುನ, ಆಸೆ ಆಕಾಂಕ್ಷೆಗಳು ಯಾರ ಬುದ್ಧಿಯನ್ನು ಅಪಹರಿಸಿ ಬಿಟ್ಟಿರುವುದೋ ಅವರು ಅನ್ಯ ದೇವತೆಗಳನ್ನು ಪೂಜಿಸುವರು. 2ನೇ ಬಾರಿ 9ನೇ ಅಧ್ಯಾಯದಲ್ಲಿ ಇದೇ ಪ್ರಸಂಗವನ್ನು ಮತ್ತೆ ಆವರ್ತಿಸುತ್ತಾ, ಅನ್ಯ ದೇವತೆಗಳನ್ನು ಪೂಜಿಸುವವರು ಸಹ ನನ್ನನ್ನೇ ಪೂಜಿಸುವುದು. ಆದರೆ ಅವರ ಪೂಜೆ ಅವಿಧಿಪೂರ್ವಕ, ಅಂದರೆ ಶಾಸ್ತ್ರದಲ್ಲಿ ನಿರ್ಧರಿಸಿದ ವಿಧಿಗೆ ಹೊರತಾದುದು. ಆದ್ದರಿಂದ ಆ ಪೂಜೆ ವ್ಯರ್ಥವಾಗುವುದೂ ಇಲ್ಲ. ಇಲ್ಲಿ 17ನೇ ಅಧ್ಯಾಯದಲ್ಲೀಗ ಆ ಪೂಜೆಯನ್ನು ಅಸುರೀ ಸ್ವಭಾವದಿಂದೊಡಗೂಡಿರುವುದಾಗಿ ಹೇಳುತ್ತಿರುವನು. ಶ್ರೀಕೃಷ್ಣನ ಮತಾನುಸಾರ ಪರಮಾತ್ಮನನ್ನು ಪೂಜಿಸುವುದೊಂದೇ ಪೂಜೆಯ ವಿಧಾನ. ಅನಂತರ ಯೋಗೇಶ್ವರನಾದ ಶ್ರೀಕೃಷ್ಣನು 4 ಪ್ರಶ್ನೆಗಳನ್ನು ಎತ್ತಿಕೊಂಡನು. ಆಹಾರ, ಯಜ್ಞ, ತಪ, ದಾನ. ಆಹಾರದಲ್ಲಿ 3 ಪ್ರಕಾರ. ಸಾತ್ವಿಕ ಪುರುಷನಿಗೆ ಆರೋಗ್ಯ ನೀಡುವ, ಸ್ವಾಭಾವಿಕವಾಗಿಯೇ ಇಷ್ಟವಾಗುವ ಆಹಾರ ಪ್ರಿಯವೆನಿಸುತ್ತದೆ. ರಾಜಸಿ ಪುರುಷರಿಗೆ ಕಹಿ, ಖಾರ, ಬಿಸಿ ಬಿಸಿಯಾದ ಆಹಾರ ಇಷ್ಟವಾಗುವುದು. ಒಗ್ಗರಣೆಯಿಂದ ಊರುವ ರೋಗವರ್ಧಕ ಆಹಾರ ಆತನಿಗಿಷ್ಟ. ತಾಮಸ ಪುರುಷನಿಗೆ ಎಂಜಲು, ಹಳಸಲು, ತಂಗಳು ಹಾಗೂ ಕೊಳಕು ಆಹಾರ ಪ್ರಿಯವಾಗುವುದು. ಶಾಸ್ತ್ರವಿಧಿಯಿಂದ ಹೇಳಿರುವ ಯಜ್ಞ ಮನಸ್ಸನ್ನು ನಿಗ್ರಹಿಸುವಂತಹದ್ದು, ಫಲಾಕಾಂಕ್ಷೆ ಇಲ್ಲದಿರುವುದು. ಇಂತಹ ಯಜ್ಞ ಸಾತ್ವಿಕ, ಡಂಬಾಚಾರ, ತೋರುಗಾಣಿಕೆಗೂ ಫಲೋದ್ದೇಶದಿಂದಲೂ ಮಾಡಲ್ಪಡುವ ಯಜ್ಞ ರಾಜಸ. ಶಾಸ್ತ್ರವಿಧಿಯೇ ಇಲ್ಲದೆ ಮಂತ್ರ, ದಾನ ಹಾಗೂ ಶ್ರದ್ಧಾರಹಿತವಾಗಿ ಮಾಡುವ ಯಜ್ಞ ತಾಮಸವಾದುದು. ಪರಮದೇವನಾದ ಪರಮಾತ್ಮನಲ್ಲಿ ಪ್ರವೇಶ ದೊರಕಿಸುವಂತಹ ಎಲ್ಲ ಯೋಗ್ಯತೆಗಳುಳ್ಳ ಪ್ರಾಜ್ಞನಾದ ಸದ್ಗುರುವಿನ ದಾಸ್ಯ, ಸೇವೆ, ಅಂತಃಕರಣದಲ್ಲಿ ಅಹಿಂಸೆ, ಬ್ರಹ್ಮಚರ್ಯ ಮತ್ತು ಪಾವಿತ್ರ್ಯಕ್ಕನುಗುಣವಾಗಿ ಶರೀರವನ್ನು ತಪ್ಪಿಸುವುದು ಶಾರೀರಿಕ ತಪಸ್ಸು. ಸತ್ಯವೂ ಪ್ರಿಯವೂ ಮಧುರವೂ ಆದ ಮಾತು ವಾಣಿಯ ತಪಸ್ಸು. ಮನಸ್ಸನ್ನು ಕರ್ಮದಲ್ಲಿ ಪ್ರವರ್ತಿಸುವುದು, ಇಷ್ಟವೊಂದನ್ನು ಬಿಟ್ಟು ಉಳಿದ ವಿಷಯಗಳಲ್ಲಿ ಅದನ್ನು ಮೌನವಾಗಿಡುವುದು ಮಾನಸಿಕ ತಪ.
ಮನಸ್ಸು, ವಾಣಿ, ಶರೀರ ಈ ಮೂರನ್ನು ಬೆರೆಸಿ ತಪಿಸುವುದು ಸಾತ್ವಿಕ ತಪ. ರಾಜಸ ತಪಸ್ಸಿನಲ್ಲಿ ಅದನ್ನೇ ಫಲಾಪೇಕ್ಷೆಯಿಂದ ಮಾಡಲಾಗುವುದು. ತಾಮಸವಾದ ತಪಸ್ಸು ಶಾಸ್ತ್ರ ವಿಧಿಗೆ ವಿರೋಧವಾದ ಸ್ವೇಚ್ಛಾಚಾರ. ಕರ್ತವ್ಯವೆಂದೆಣಿಸಿ ದೇಶ, ಕಾಲ, ಪಾತ್ರಾದಿಗಳನ್ನು ಗಮನಿಸಿ ಶ್ರದ್ಧೆಯಿಂದ ಮಾಡಿದ ದಾನ ಸಾತ್ವಿಕ. ಯಾವುದೋ ಲಾಭದ ಲೋಭದಿಂದ ಇಷ್ಟವಿಲ್ಲದೆ ನೀಡಿದ ದಾನ ರಾಜಸ. ಥೂ, ಚೀ ಎಂದು ಅವಹೇಳನಾಪೂರ್ವಕ ಸುಪಾತ್ರದಲ್ಲಿ ನೀಡಿದ ದಾನವು ತಾಮಸ. ಓಂ ತತ್ ಸತ್ ಇವುಗಳ ಸ್ವರೂಪವನ್ನು ತಿಳಿಸುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಈ ನಾಮವು ಪರಮಾತ್ಮನನ್ನು ಸ್ಮರಣೆಗೆ ತರುವುದು. ಶಾಸ್ತ್ರ ವಿಧಿಯಿಂದ ನಿರ್ಧರಿಸಿದ ತಪಸ್ಸು, ದಾನ, ಯಜ್ಞಗಳನ್ನು ಪ್ರಾರಂಭಿಸುತ್ತಾ ಓಂಕಾರವು ಪ್ರಯುಕ್ತವಾಗುವುದು. ಪೂರ್ತಿಯಾದ ನಂತರವೇ ಓಂಕಾರವು ಬಿಡುವುದು. ತತ್ ಎಂಬುದರ ಅರ್ಥ ಪರಮಾತ್ಮ ಎಂದು. ಅವನಿಗೆ ಸಮರ್ಪಿತವಾಗಿಯೇ ಕರ್ಮದ ಪೂರ್ತಿ ಕರ್ಮವು ಎಡೆಬಿಡದೆ ನಡೆಯುವಾಗ ಸತ್ ಎಂಬ ಪ್ರಯೋಗ. ಪರಮಾತ್ಮನ ಪ್ರಾಪ್ತಿಯಾಗುವ ಕರ್ಮ, ಯಜ್ಞ, ದಾನ, ತಪಗಳ ಪರಿಣಾಮದಲ್ಲಿ ಸತ್ ಪ್ರಯೋಗವಿದೆ. ಪರಮಾತ್ಮನಲ್ಲಿ ಪ್ರವೇಶ ನೀಡುವಂತಹ ಕರ್ಮ ನಿಜವಾಗಿ ಸತ್ ಆದುದು. ಆದರೆ ಇವೆಲ್ಲಕ್ಕೂ ಮೊದಲು ಶ್ರದ್ಧೆ ಬೇಕು. ಶ್ರದ್ಧಾರಹಿತವಾಗಿ ಮಾಡಿದ ಕ್ರಿಯೆ, ನೀಡಿದ ದಾನ, ಗೈದ ತಪಸ್ಸು ಎಲ್ಲವೂ ವ್ಯರ್ಥ. ಅದು ಈ ಜನ್ಮದಲ್ಲೂ ಲಾಭಕಾರಿಯಾಗದು, ಮುಂದಿನ ಜನ್ಮಗಳಲ್ಲೂ ಕೆಲಸಕ್ಕೆ ಬಾರದು. ಶ್ರದ್ಧೆಯು ಅಪರಿಹಾರ್ಯ, ಅದು ಬರಲೇಬೇಕು. ಸಂಪೂರ್ಣ ಅಧ್ಯಾಯದಲ್ಲಿ ಶ್ರದ್ಧೆಯ ಬಗ್ಗೆ ಬಿತ್ತರಿಸಲಾಗಿದೆ. ಕಡೆಯಲ್ಲಿ ಓಂ ತತ್ ಸತ್ ಇದರ ವಿವರವಾದ ವಿವೇಚನೆ ಇದೆ. ಇದು ಗೀತೆಯ ಶ್ಲೋಕದಲ್ಲಿ ಮೊದಲ ಬಾರಿಗೆ ಬಂದಿದೆ. ಆದ್ದರಿಂದ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ಸ್ ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಓಂ ತತ್ಸತ್ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ತದಶೋಧ್ಯಾಯ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀ ಕೃಷ್ಣಾರ್ಜುನ ಸಂವಾದದಲ್ಲಿ ಓಂ ತತ್ಸತ್ ಹಾಗೂ ಶ್ರದ್ಧಾತ್ರಯ ವಿಭಾಗ ಯೋಗೋ ಎಂಬ 17ನೇ ಅಧ್ಯಾಯ ಪೂರ್ಣವಾಗಿದೆ. ಇತಿ ಶ್ರೀಮತ್ ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯ ಯಥಾರ್ಥ ಗೀತಾ ಭಾಷ್ಯೆ ಓಂ ತತ್ಸತ್ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ತದಶೋಧ್ಯಾಯ. ಈ ರೀತಿ ಶ್ರೀಮತ್ ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ ಓಂ ತತ್ಸತ್ ಹಾಗೂ ಶ್ರದ್ಧಾತ್ರಯ ವಿಭಾಗ ಯೋಗೋ ಎಂಬ 17ನೇ ಅಧ್ಯಾಯ ಸಮಾಪ್ತಿಯಾಗಿರುವುದು. ಹರಿ ಓಂ ತತ್ಸತ್.